ಕಟ್ ಮಾಡಲ್ಲ ನಾನು, ವರ್ಕ್ ಇದೆಯಲ್ಲ, ವರ್ಕ್ ಬ್ಲೌಸ್ ಕಟ್ ಮಾಡಬಾರ್ದು. ಇದು ಇಲ್ಲಿ ಡಾಟ್ ಹಿಡಿತೀವಲ್ಲ, ಈ ಥರ ಮಾಡಿ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ಈ ಡಾಟ್ ಪಾಯಿಂಟ್. ಫಸ್ಟು ಲೈನಿಂಗ್ ಪೀಸ್ನ ಇದು ಐರನ್ ಮಾಡ್ಕೊಬೇಕು. ಐರನ್ ಮಾಡ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಈ ಡಾಟ್ ಪಾಯಿಂಟ್. ಇದು ನ್ಯಾಚ್ ಹೊಡ್ಕೊಬೇಕು ಸ್ಟಿಚ್ ಎಲ್ಲೆಲ್ಲಿಗೆ ಬರಬೇಕಂತ. ಮತ್ತು ಇಲ್ಲಿ 1 ಇಂಚ್ ಇಟ್ಟಿರ್ತೀವಲ್ಲ, ಇಲ್ಲಿ ಸ್ವಲ್ಪ 1/2 ಇಂಚು ಕ್ರಾಸ್ ಮಾಡಬೇಕು ಫ್ರಂಟಲ್ಲಿ, ಇಲ್ಲಿ ಮಾತ್ರ ಬಿಡಬೇಕು. ಇದು ಇಷ್ಟು ಬಿಟ್ಬಿಟ್ರೆ ಇದು ಬ್ರಾಡ್ ಜಾಸ್ತಿ ಅಗಲಾಗ್ಬಿಡುತ್ತೆ. ಇಲ್ಲೊಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಹಿಂಗೆ ಒಂದು 1/2 ಇಂಚ್ ಹಿಂಗೆ ಮಾರ್ಕ್ ಮಾಡಿ ಕಟ್ ಮಾಡುವಾಗ ಕಟ್ ಮಾಡ್ಕೊಬೇಕು. ಇದು 1/2 ಇಂಚ್ ತೆಗಿಬೇಕು. ಇದು ಮಾತ್ರ ತೆಗಿಬಾರ್ದು. ಇವಾಗ ಕೆಲವರಿಗೆ ಡೌಟ್ ಇರುತ್ತೆ, ಏನಕ್ಕೆ ಹಿಂಗೆ 1 ಇಂಚ್ ಎಕ್ಸ್ಟ್ರಾ ಬಿಡ್ತಾರೆ ಅಂತ. ಅದು ಹೇಳ್ತೀನಿ ಏನಕ್ಕೆ ಅಂತ. ಆಮೇಲೆ ಬ್ರಾಡು ಕೆಳಗಡೆ ಕಮ್ಮಿ ಮಾಡಬೇಕಂತ ಹೇಳಿದ್ನಲ್ಲ, ಅದು ನೋಡಿ. ಇವಾಗ ಇದು ಹಿಂಗಿರುತ್ತಲ್ವ ಬ್ಲೌಸು, ಹಿಂಗೆ ಮಾಡಿ. ಇವಾಗ ಇಲ್ಲಿ ಚಿಕ್ಕದು ಮಾಡಿದ್ದೀವಿ, ದೊಡ್ಡದು ಮಾಡಿದ್ದೀವಿ. ನೋಡಿ ಇಲ್ಲಿ ಡಾಟ್ ಹಿಡಿತೀವಲ್ವ ನಾವು, ಈ ಡಾಟ್ ಹಿಡಿದಾಗ ಬ್ಲೌಸು ಈ ಕಡೆ ಬರುತ್ತೆ. ಇದು ಕಟ್ ಮಾಡಿದರೆ ಗೊತ್ತಾಗ್ತಿತ್ತು ನಿಮಗೆ, ಕಟ್ ಮಾಡಿಲ್ವಲ್ಲ. ನೋಡಿ ಇಲ್ಲಿ ಹಿಂಗೆ ಹಿಡಿದಾಗ ಇಲ್ಲಿ ಬ್ರಾಡ್ ಆಗುತ್ತೆ. ಅದು ನೆಕ್ ತೆಗ್ದಾಗ ಹೇಳ್ಕೊಡ್ತೀನಿ. ಅದು ಇವಾಗ ಇದರಲ್ಲಿ ಕಾಣಿಸ್ತಾ ಇಲ್ಲ. ಮತ್ತು ಈ ಫ್ರಂಟು ಬ್ಯಾಕು ಯಾಕೆ 1 ಇಂಚ್ ಅಂತ ಹೇಳ್ತೀನಿ. ಹಿಂಗಿರುತ್ತೆ. ಇವಾಗ ಇಲ್ಲಿ ಡಾಟ್ ಹಿಡಿತೀವಲ್ವಾ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇದೆಯಲ್ಲ, ನೋಡಿ ಇಲ್ಲಿ ಡಾಟ್ ಹಿಡಿತೀವಿ. ಇದು ಹಿಡಿದಾಗ ಕರೆಕ್ಟಾಗಿ ಕೂರುತ್ತೆ. ಇದು ಕರೆಕ್ಟಾಗಿದೆಯಾ? ಮತ್ತು ಇಲ್ಲಿ ಡಾಟ್ ಹಿಡಿದಾಗ ಇವಾಗ ಇಲ್ಲಿ ಡಾಟ್ ಹಿಡಿದಾಗ ಇದು ಕರೆಕ್ಟಾಗಿ ಕೂತ್ಕೊಂತಲ್ವಾ, ಕೂತಿದೆ ಅಲ್ವಾ. ಇವಾಗ ಇದು ಶೋಲ್ಡ್ರು ಇವಾಗ ಹಿಂಗೆ ಇಷ್ಟೊಂದಿಲ್ಲ, ಇದು ಸ್ವಲ್ಪ ಹಿಡಿಬೇಕು, ಕರೆಕ್ಟಾಗಿ ಕೂರುತ್ತೆ. ಮತ್ತು ಇದು ಇವಾಗ 1 ಇಂಚ್ ನಾವು ಎಕ್ಸ್ಟ್ರಾ ಬಿಟ್ಟಿರಲ್ಲ. ಹೇಳ್ತಾರೆ ಕೆಲವರು 1 ಇಂಚ್ ಬಿಡಬಾರ್ದು, ಫ್ರಂಟು ಬ್ಯಾಕ್ 2 ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡಬೇಕಂತ. ಇವಾಗ ನಾನು ಇಲ್ಲಿ 1 ಇಂಚ್ ಇಲ್ಲ ಅನ್ಕೊಂಬಿಡಿ. ನಿಮ್ಗೆ ಇರೋ ಪ್ರಕಾರ ಹೇಳ್ತಾರೆ, ಇದು 1 ಇಂಚ್ ಇಲ್ಲ, ಇಷ್ಟೇ ಇದೆ. ನಾವು ಈ ಫ್ರಂಟು ಬ್ಯಾಕ್ 2 ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡಿದ್ದೀವಿ ಅನ್ಕೊಂಬಿಡಿ. ಇದು ಫ್ರಂಟು ಬ್ಯಾಕ್ ಒಟ್ಟಿಗೆ ಇದೆ. ಇವಾಗ ಎಕ್ಸ್ಟ್ರಾ ಬಿಟ್ಟಿಲ್ಲ. ಇವಾಗ ನೋಡಿ ಇಲ್ಲಿ ಡಾಟ್ ಹಿಡಿದಾಗ ಹಿಂಗೆ ಎಳ್ಕೊಳ್ಳುತ್ತಲ್ವಾ, ಆವಾಗ ಇದು ಎಷ್ಟು ಹೋಯ್ತು ಒಳಗಡೆ, ಆವಾಗ ಎಲ್ಲಿ ಹೋಗುತ್ತೆ ಇಷ್ಟು ಬಟ್ಟೆ. ಈಗ ಹೆಂಗೆ ಹುಕ್ ಹಾಕ್ತೀರಾ, ಆವಾಗ ಬ್ಲೌಸ್ ಫಿನಿಶಿಂಗ್ ಎಲ್ಲಿ ಬರುತ್ತೆ. ಬ್ಲೌಸ್ ಯಾಕೆ ಕರೆಕ್ಟಾಗಿರಲ್ಲ, ಇವ್ರು ಬ್ಲೌಸ್ ಹಾಕ್ತಾರೆ ಅದು ಕರೆಕ್ಟಾಗಿರಲ್ಲ. ನಾನು ನೋಡಿ ಹೇಳಿದ್ದೀನಿ ಅವ್ರಿಗೆ, ಅದು ಪ್ರಾಬ್ಲಮ್. ಇದು ಅದು ಇಲ್ಲಿ ಎಳ್ಕೊಳ್ಳುತ್ತೆ. ಇದು ಇವಾಗ ನಾವು ಇಲ್ಲಿ ಡಾಟ್ ಹಿಡಿದಾಗ ಇದು ಬ್ಲೌಸ್ ಹಿಂಗಾಗುತ್ತೆ, ಮತ್ತು ಈ ಫ್ರಂಟ್ ಬಂದು ಹಿಂಗೆ ಕುತ್ಕೊಳ್ಳುತ್ತೆ. ಇದು ಇವಾಗ ಇದು ನೋಡಿ ಎಷ್ಟು ಕ್ರಾಸ್ ಆಯಿತು ಬ್ಲೌಸ್ ಅಲ್ವಾ. ಈ ಶೋಲ್ಡ್ರು ಬಂದು ಇಲ್ಲಿ ಮುಂದೆ ಕುತ್ಕೊಳ್ಳುತ್ತೆ. ಕೆಲವ್ರು ಹಾಕಿರೋದು ನೋಡಿದ್ದೀರ ಬ್ಲೌಸು, ಈ ಶೋಲ್ಡ್ರು ಬಂದು ಮುಂದೆ ಇರುತ್ತೆ. ಹೇಳಿ ಅಲ್ಲ, ಅದೇ ಗೊತ್ತಾಯಿತು ಏನಕ್ಕೆ ಇಲ್ಲಿ ಇಡಬೇಕು ಅಂತ ನಿಮ್ಗೆ ಹೇಳ್ತಾ ಇರೋದು. ಇವಾಗ ಇದು ನಾನು ಇಟ್ಟಿಲ್ಲ ಅಂದರೆ ಮತ್ತೆ ಇನ್ನೂ ಒಂದಿದೆ. ಈ ಬ್ಯಾಕ್ಗಿಂತ ಫ್ರಂಟು 1/4 ಇಂಚು ಉದ್ದ ಇಡಬೇಕು. ಇಡ್ತೀನಿ. ನಿಮಗೆಲ್ಲ ಒಂದೇ ಸತಿ ಹೇಳ್ಕೊಟ್ರೆ ಅದು ಅರ್ಥ ಆಗಲ್ಲ, ಒಂದೊಂದೇ ಅರ್ಥ ಆಗಲಿ ಅಂತ. ಆಯಿತಾ? ಇದು ಅರ್ಥ ಆಯ್ತಲ್ವ? ಇವಾಗ ಇಲ್ಲಿ ಏನಕ್ಕೆ 1 ಇಂಚ್ ಬಿಟ್ಟರೆ ಅದೇನು ಪ್ರಾಬ್ಲಮ್ಮು ಏನಾಗುತ್ತೆ ಅನ್ನೋದು ಅರ್ಥ ಆಯ್ತಲ್ವ? ಅವಾಗ ಕಟಿಂಗ್ ಮಾಡುವಾಗ ಅದು ಹೇಳ್ಕೊಟ್ಟಿಲ್ಲ. ಇದು ಅದೇ ಹೇಳ್ಕೊಡಲ್ಲ. ಇದು ಮಾಸ್ಟರ್ ಕಟಿಂಗ್ ಇದೆ. ಸೇಮ್ ಒಂದೇ ಇದಕ್ಕೆ ಫ್ರಂಟ್ ಬೇಕು 2 ಒಟ್ಟಿಗೆ ಕಟ್ ಮಾಡಿಬಿಡ್ತಾರೆ. ಅದು ಕಟಿಂಗ್, ಅದು ಬ್ಲೌಸ್ ಚೆನ್ನಾಗಿರಲ್ಲ ಫಿನಿಶಿಂಗು.
ಇದು ಬೋಟಿಕ್ ಸ್ಟೈಲಲ್ಲಿ ಇದು ಜೆಂಟ್ಸು ಮಾಸ್ಟರ್ ಕಟಿಂಗ್ ಅಂದರೆ ಇದೇ ಥರ ಬರೋದು. ಇವಾಗ ನೋಡಿ ಎಷ್ಟು ಡಿಫ್ರೆನ್ಸ್ ಬಂತು ಬ್ಲೌಸು. ನೀವು ನೋಡಿ ತೋರಿಸಿದ್ನಲ್ಲ, ಇವಾಗ ಇಲ್ಲಿ ಇಷ್ಟು ಡಾಟ್ ಹಿಡಿದಾಗ ಕರೆಕ್ಟಾಗಿ ಕೂರುತ್ತೆ. ಇವಾಗ ಎಲ್ಲೂ ನೋಡಿ, ಎಲ್ಲೂ ಒಂದು ಸ್ವಲ್ಪನೂ ಬರಲ್ಲ, ಹೆಚ್ಚು ಕಡಿಮೆ ಆಯಿತಾ, ಅವಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಉಕ್ ಹಾಕಿದಾಗ. ಮತ್ತು ಈ ಡಾಟ್ ಹಿಡಿದಾಗ ಇಲ್ಲಿ ಕರೆಕ್ಟಾಗಿ ಈ ನ್ಯಾಚ್ಕು ನೋಡಿ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ವಾ ನೋಡಿ. ಇವಾಗ ನಾವು ಇಲ್ಲಿ ಇಲ್ಲ ಅಂದಾಗ ಇಷ್ಟು ಬ್ಲೌಸ್ ಎಲ್ಲೋ ಹೋಗುತ್ತೆ, ಕಪ್ಕೊಂಡು ಬರ್ತದೆ. ಅದು ಬರಲ್ಲ. ಇಲ್ಲಿ ನಾವು ಇದಾಕಿರ್ತೀವಲ್ವ, ಇಲ್ಲಿ ಡಾಟ್ ಹಿಡಿದಾಗ ಇದು ಸರಿ ಹೋಗುತ್ತೆ, ಬ್ಯಾಕ್ ಡಾಟ್ ಹಿಡಿದಾಗ ಅದು ಸರಿ ಹೋಗುತ್ತೆ. ಇದು ಹಿಂಗೆ ಹಿಡಿತೀವಲ್ವಾ, ಅದು ಅವಾಗ ಇದು ಹಿಂಗೆ ಬರುತ್ತೆ. ಆ ಡಾಟ್ ಹಿಡಿದಾಗ ಅದು ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ಎಲ್ಲ ಬಾಡಿ ಮೆಜರ್ಮೆಂಟು ಚೆಸ್ಟು ಡಿವೈಡೆಡ್ ಪ್ರಕಾರ ಮಾಡೋದು. ಈ ಥರ ಬರುತ್ತೆ. ಈ ಡಾಟ್ ಹಿಡಿದಾಗ ಅದು ಬರಲ್ಲ, ಕರೆಕ್ಟಾಗಿ ಕೊಡುತ್ತೆ. ಅದು ಹೇಳ್ಕೊಡ್ತೀನಿ ಇನ್ನೊಂದು ನೆಕ್ಸ್ಟ್ ಕಟ್ಟಿಂಗಲ್ಲಿ ಹೇಳ್ತೀನಿ. ಇದು ಈಗ ಫ್ರಂಟು ಬ್ಯಾಕ್ ಆಗ್ತಾಯಿತ್ತಲ್ವಾ,